ಬೆಂಗಳೂರಿನಲ್ಲಿ ಸುಮಾರು 40,000 ಹೋಟೆಲ್ಗಳಿವೆ. ಆ ಎಲ್ಲಾ ಹೋಟೆಲ್ಗಳು ಈಗ ಸಿಲಿಂಡರ್ ಸಿಗದೆ ಕಂಗಾಲಾಗಿವೆ. ಅದರಲ್ಲೂ ನಗರದ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲೇ ಹೋಟೆಲ್ಗಳು ಬಂದ್ ಆಗಿರೋದು ಆತಂಕ ಮೂಡಿಸಿದೆ. ಎಲ್ಲ ಖಾಲಿ ಮೇಡಮ್, ಸಿಲಿಂಡರ್ ಎಲ್ಲ ಖಾಲಿ, ಗ್ಯಾಸ್ ಇಲ್ಲ. ಇಲ್ಲಿ ಎಲ್ಲ ಹೋಟ್ಲ್ ಎಲ್ಲ ನಿಲ್ಸಿದ್ದೀವಿ, ಮತ್ತೆ ಎಲ್ಲ ಕ್ಲೋಸ್ ಮಾಡಿದ್ದೀವಿ. ಕಮರ್ಷಿಯಲ್ ಸಿಲಿಂಡರ್ಸ್ ನೋ ಸ್ಟಾಕ್ ಅಂತೇಳಿ ಒಂದು ವಾರದಿಂದ ಲಾರಿಗಳು ಬರ್ತಾ ಇಲ್ಲ ಸರ್. ಇದ್ದ ಸ್ಟಾಕನ್ನೆಲ್ಲ ನಾವು ಈಗ ಖಾಲಿ ಮಾಡಿದರೆ ನಮಗೆ ಮುಂದೆ ನಡೆಸೋದು ಭಾರಿ ಕಷ್ಟ ಆಗಿದೆ. ಬಿಸಿ ಬಿಸಿ ದೋಸೆ ಇಲ್ಲ, ಬಾಯಲ್ಲಿ ನೀರೂರಿಸೋ ಉದ್ದಿನ ವಡೆಯ ಘಮವೂ ಇಲ್ಲ. ಪೂರಿ, ಗೋಬಿ, ಬಜ್ಜಿ ಅಂತ ಕರಿದ ಪದಾರ್ಥಗಳೇ ಮಾಯವಾಗಿವೆ. ಕೆಲ ಹೋಟೆಲ್ಗಳಲ್ಲಿ ಮೆನುಗಳೇ ಕಡಿತವಾದ್ರೆ ಮತ್ತೆ ಕೆಲ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಇದಕ್ಕೆ ಕಾರಣನೇ ಗ್ಯಾಸ್ ಟ್ರಬಲ್. ಗ್ಯಾಸ್ ಪೂರೈಕೆ ಸ್ಥಗಿತ, ಹೋಟೆಲ್ಗಳು ಬಂದ್. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲೇ ಗ್ರಾಹಕರ ಪರದಾಟ. ಇರಾನ್ ಅಮೆರಿಕದ ಯುದ್ಧ ಭಾರತಕ್ಕೆ ನೇರ ಪರಿಣಾಮ ಬೀರಿದೆ. ಗ್ಯಾಸ್ ಹೊತ್ತು ತರ್ತಿದ್ದ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಬಂಧಿಯಾಗ್ತಿದ್ದಂತೆ ಭಾರತಕ್ಕೆ ಗ್ಯಾಸ್ ಪೂರೈಕೆ ಆಗಿಲ್ಲ. ಹೀಗಾಗಿ ದೇಶದೆಲ್ಲೆಡೆ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಿನ ಹೋಟೆಲ್ಗಳಿಗೆ ಇದರ ಮೊದಲ ಬಿಸಿ ತಟ್ಟಿದೆ. ವಾಣಿಜ್ಯ ಬಳಕೆಯ ಗ್ಯಾಸ್ ಪೂರೈಕೆ ಇಲ್ಲದ ಕಾರಣ ಮೆಜೆಸ್ಟಿಕ್ನಲ್ಲಿರೋ ಕೃಷ್ಣ ವೈಭವ ಹೋಟೆಲ್ ಬಂದ್ ಆಗಿದೆ. ಇದರಿಂದ ಗ್ರಾಹಕರಿಗೆ ಪರದಾಟ ಶುರುವಾಗಿದ್ರೆ ಹೋಟೆಲ್ನಲ್ಲಿರೋ 35ರಿಂದ 40 ಸಿಬ್ಬಂದಿಗೂ ಸಂಕಷ್ಟ ಎದುರಾಗಿದೆ. 35ರಿಂದ 40 ಜನ ಸಿಬ್ಬಂದಿ ಇದ್ದೀವಿ. ಇಲ್ಲಿ ಎಲ್ಲರಿಗೂ ಪಾಪ ಅವ್ರಿಗೂ ಕೆಲಸ ಮಾಡಿದ್ರೆ ಸಂಬಳ ಎಲ್ಲರಿಗೂ, ಆದ್ದರಿಂದ ಭಾಳ ತೊಂದರೆ ಆಗ್ತಾಯಿದೆ ಎಲ್ಲರಿಗೂ. ದಯವಿಟ್ಟು ಇದು ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ ಇಮ್ಮಿಡಿಯೇಟು ಇದ್ರ ಬಗ್ಗೆ ಆಕ್ಷನ್ ತಗೊಂಡು ಜನಗಳಿಗೆ ಸಂಪೂರ್ಣ ಸಹಕಾರ ಮಾಡಬೇಕು. ಇದೊಂದೇ ಹೋಟೆಲ್ ಮಾತ್ರವಲ್ಲ, ಸ್ವಾದಿಷ್ಟ ಕೆಫೆ ಕೂಡ ಬಂದ್ ಆಗಿದೆ. ಇನ್ನು ಬೆಂಗಳೂರಿನ ವಿಜಯನಗರದ ಫುಡ್ ಸ್ಟ್ರೀಟ್ನಲ್ಲಿ ಅಂಗಡಿಗಳು ಬಂದ್ ಆಗಿವೆ. ಕೆಲವರು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಮತ್ ಕೆಲವರು ಚಾರ್ಕೋಲ್ ಬಳಸಿ ಅಡುಗೆ ಮಾಡ್ತಿದ್ದಾರೆ. ಫುಡ್ ಸ್ಟ್ರೀಟ್ನಲ್ಲಿದ್ದ 25ಕ್ಕೂ ಹೆಚ್ಚು ಅಂಗಡಿಗಳ ಪೈಕಿ ಸದ್ಯ 6-7 ಹೋಟೆಲ್ಗಳು ಮಾತ್ರ ಓಪನ್ ಆಗಿವೆ. ದೋಸೆ, ಪೂರಿ, ವಡೆ, ಗೋಬಿಗೆ ಬ್ರೇಕ್. ದೋಸೆ ಮಾಡಲು ದಿನವಿಡೀ ಹಂಚನ್ನ ಆನ್ನಲ್ಲೇ ಇರಿಸಬೇಕು. ಹೀಗಾಗಿ ಹೆಚ್ಚು ಗ್ಯಾಸ್ ಖರ್ಚಾಗುತ್ತೆ. ಇದೇ ಕಾರಣಕ್ಕೆ ಹಲವು ಹೋಟೆಲ್ಗಳು ಮೆನು ಕಡಿತ ಮಾಡಿವೆ. ವಿಜಯನಗರದ ಕತ್ರಿಗುಪ್ಪೆ ಸರ್ಕಲ್ನಲ್ಲಿರೋ ಹೋಟೆಲ್ನಲ್ಲೂ ಕರಿದ ಪದಾರ್ಥಗಳಿಗೆ ಬ್ರೇಕ್ ಹಾಕಲಾಗಿದೆ. ನಾವು ಹೇಳ್ತೇವೆ, ನಮ್ಮಲ್ಲಿ ನಾವು ಹೇಳಿದ್ದೀವಿ, ವಡೆ ಮಾಡಬಾರ್ದು, ಪಕೋಡ ಮಾಡಬಾರ್ದು, ಈ ಗೋಬಿ ಮಂಚೂರಿ ಇಂಥದ್ದು ಅಂಥ ಐಟಮ್ಮು ಎಲ್ಲ ರಿಸ್ಟ್ರಿಕ್ಷನ್ ಮಾಡಬೇಕು ಅಂತ. ಅದು ಪೂರಿ ಯಾವುದು ಕರಿದ ಪದಾರ್ಥ ಯಾವುದೇ ಇರಲಿ. ನೃಪತುಂಗ ರಸ್ತೆಯಲ್ಲಿರೋ ನಿಸರ್ಗ ಹೋಟೆಲ್ನಲ್ಲಿ ನಿತ್ಯ 80 ರೀತಿಯ ಆಹಾರ ತಯಾರು ಮಾಡ್ತಿದ್ರು. ಆದ್ರೀಗ ಅದು 40ಕ್ಕಿಳಿದಿದೆ. ಅದರಲ್ಲೂ ಮಧ್ಯಾಹ್ನದ ಬಳಿಕ ದೋಸೆಗೆ ಕೊಕ್ ನೀಡಲಾಗಿದೆ. ದೋಸೆಗಳು ನಿಮಗೆ ಬೆಳಗ್ಗೆಯಿಂದ ಸಂಜೆ ಒಳಗೆ ಗ್ಯಾಸ್ ಉರಿಯುತ್ತೆ. ಅದಕ್ಕೆ ಮಿನಿಮಮ್ ಒಂದು ಗ್ಯಾಸ್ ಬೇಕಾಗುತ್ತೆ. ಆಮೇಲೆ ಸ್ಟೀಮ್ ಬಾಯ್ಲರ್ಗೆ ಪರ್ ಡೇ 1 ಸಿಲಿಂಡರ್ ಬೇಕಾಗುತ್ತೆ. ಈ ರೀತಿಯಾದ ಒಂದು ಸನ್ನಿವೇಶ ಇದ್ದಾಗ ಏನಾಗುತ್ತೆ, ನಮಗೆ ಗ್ಯಾಸ್ ಕನ್ಸಂಪ್ಷನ್ ಜಾಸ್ತಿ ಬೇಕು. ಆದ್ದರಿಂದ ಮೆನುಗಳನ್ನು ಕಡಿತ ಮಾಡ್ತಾ ಇದ್ದೀವಿ. ಒಂದು 40 ಐಟಮ್ ಮಾತ್ರ ಇರುತ್ತೆ, ಒಂದು 35-40 ಅಥವಾ ಒಂದು 25 ಐಟಮ್ ಈ ಥರ ಮಾತ್ರ. ಕೆಲವೊಂದು ದೋಸೆಗಳನ್ನು ಸ್ಟಾಪ್ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಮೇಲೆ. ಸೌದೆಯ ಒಲೆಯಲ್ಲೇ ಬಿರಿಯಾನಿ ತಯಾರು. ಇನ್ನು ಪೀಣ್ಯದ NTTF ಬಳಿ ಇರೋ ಅಪ್ಪಾಜಿ ಮನೆ ನಾಟಿ ಸ್ಟೈಲ್ ಹೋಟೆಲ್ಗೂ ಗ್ಯಾಸ್ ಸಂಕಷ್ಟ ಎದುರಾಗಿದ್ದು ಸೌದೆ ಮೊರೆ ಹೋಗಿದ್ದಾರೆ. 70 ರೂಪಾಯಿಗೊಂದು ಮಣದಂತೆ ಸೌದೆ ತಂದು ಅಡುಗೆ ಮಾಡ್ತಿದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ಮಾಲೀಕನ ಪ್ರತಿಭಟನೆ. ಗಾಂಧಿನಗರದ ರಸಪಾಕ ಹೋಟೆಲ್ಗೂ ಗ್ಯಾಸ್ ಬಿಸಿ ತಟ್ಟಿದ್ದು ಖಾಲಿ ಸಿಲಿಂಡರ್ ಪ್ರದರ್ಶಿಸಿ ಹೋಟೆಲ್ ಮಾಲೀಕರು ಆಕ್ರೋಶ ಹೊರಹಾಕಿದ್ರು. LPG ಬಿಕ್ಕಟ್ಟು ಬಗೆಹರಿಸಿ, ಹೋಟೆಲ್ ಉದ್ಯಮ ಉಳಿಸಿ ಅಂತ ಪೋಸ್ಟರ್ ಹಿಡಿದು ಪ್ರತಿಭಟಿಸಿದ್ರು. ಬಾರದ ಗ್ಯಾಸ್, ಸಾಲುಗಟ್ಟಿ ನಿಂತ ಲಾರಿಗಳು. ನೆಲಮಂಗಲ ತಾಲೂಕಿನ ಸೋಲೂರು ಬಳಿಯ ಗ್ಯಾಸ್ ಫಿಲ್ಲಿಂಗ್ ಸೆಂಟರ್ಗೆ ಗ್ಯಾಸ್ ಪೂರೈಕೆ ಆಗಿಲ್ಲ. ಹೀಗಾಗಿ ಭಾರತ್ ಗ್ಯಾಸ್ನ ಫಿಲ್ಲಿಂಗ್ ಪ್ಲಾಂಟ್ ಬಳಿ ಲಾರಿಗಳು ಸಾಲುಗಟ್ಟಿ ನಿಂತಿವೆ. ನವಯುಗ ಹೋಟೆಲ್ನಲ್ಲಿ ಕಬಾಬ್ ಸಿಗಲ್ಲ, ಸಸ್ಯಾಹಾರಿ ಊಟವೂ ಇಲ್ಲ. ಮೆಜೆಸ್ಟಿಕ್ನಲ್ಲಿರೋ ನವಯುಗ ಹೋಟೆಲ್ ಡಾಕ್ಟರ್ ರಾಜ್ಕುಮಾರ್ಗೆ ಅಚ್ಚುಮೆಚ್ಚು. ಇಲ್ಲಿಯ ಬಿರಿಯಾನಿ, ಕಬಾಬ್ ಅಂದ್ರೆ ಅಣ್ಣ ಅವರಿಗೆ ತುಂಬಾ ಇಷ್ಟ. ಆದರೆ ಗ್ಯಾಸ್ ಕೊರತೆ ಕಾರಣಕ್ಕೆ ಕಬಾಬ್ಗೆ ಬ್ರೇಕ್ ಬಿದ್ದಿದೆ. ಸೌದೆಯಿಂದ ಬಿರಿಯಾನಿ ಮಾತ್ರ ಮಾಡಲಾಗ್ತಿದ್ದು ಇವತ್ತು ಬೇಗ ಬಂದ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಸಸ್ಯಾಹಾರಿ ಊಟವನ್ನೇ ಬಂದ್ ಮಾಡಲಾಗಿದೆ. ಗ್ಯಾಸ್ ಶಾರ್ಟೇಜ್ ಆಗಿರೋದ್ರಿಂದ ಕಸ್ಟಮರ್ ಕೇಳಿದ ಐಟಮ್ ನಾವು ಕೊಡೋಕ್ಕಾಗ್ತಾಯಿಲ್ಲ. ನಾವು ಸ್ವಲ್ಪ ಐಟಮ್ನ ನಮ್ಮ ಫೇವರ್ ಅಂತ ಮಾಡ್ತಾಯಿದ್ವಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಒಂದು 5-6 ಐಟಮ್ ಮಾಡಿಕೊಂಡು ಅದನ್ನೇ ಕಸ್ಟಮರ್ಗೆ ಸರ್ವಿಸ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ.
ಇನ್ನು ದೂರನಿಂದ ಬೆಂಗಳೂರಿಗೆ ಬಂದಿರೋ ಜನಕ್ಕೆ ಬಿಸಿ ತಟ್ಟಿದೆ. ಹೋಟೆಲ್ನಲ್ಲಿ ಅವ್ರು ಕೊಟ್ಟಿದ್ದನ್ನೇ ತಿನ್ನಬೇಕು ಅಂತ ಅಸಮಾಧಾನ ಹೊರಹಾಕಿದ್ರು. ಯಾವ್ದಾರು ಹೋಟ್ಲಿಗೆ ಹೋದ್ರೆ ನಮ್ಗೆ ಏನು ಬೇಕು ಅದನ್ನ ಕೊಡ್ತಾ ಇಲ್ಲ, ಅಲ್ಲಿ ಏನು ಸಿಗುತ್ತೆ ಅದನ್ನು ತಿನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ಎಡವಿದೆ. ಯುದ್ಧದ ಒಂದು ಮುನ್ಸೂಚನೆ ರಾಷ್ಟ್ರ ಸರ್ಕಾರಕ್ಕಿತ್ತು. ಅವರು ಮುನ್ನೆಚ್ಚರಿಕೆ ಒಂದು ಕ್ರಮ ವಹಿಸಬೇಕಾಯಿತು. ವಿವಿಪುರಂ ಫುಡ್ ಸ್ಟ್ರೀಟ್ನಲ್ಲೂ ಕೆಲ ಶಾಪ್ಗಳು ಕ್ಲೋಸ್. ವಿವಿಪುರಂನ ಫುಡ್ ಸ್ಟ್ರೀಟ್ನಲ್ಲಿ ಇಂದು 5-6 ಶಾಪ್ಗಳು ಕ್ಲೋಸ್ ಆಗಿದ್ದು, ಗ್ಯಾಸ್ ಬರದಿದ್ರೆ ಹಲವು ಆಹಾರ ಮಳಿಗೆಗಳು ಬಂದ್ ಆಗಲಿವೆ. ಗೃಹ ಬಳಕೆ ಸಿಲಿಂಡರ್ ಬಗ್ಗೆ ಆತಂಕ ಬೇಡ ಎಂದ ಸಚಿವರು. ಈ ಸಮಸ್ಯೆ ನಡುವೆ ಮಾತನಾಡಿರೋ ಆಹಾರ ಸಚಿವ KH ಮುನಿಯಪ್ಪ, LPG ಸಿಲಿಂಡರ್ ವಿಚಾರವಾಗಿ ಯಾವುದೇ ಆತಂಕ ಬೇಡ, ಗೃಹ ಬಳಕೆಗೆ 25 ದಿನಗಳಿಗೆ 1 ಸಿಲಿಂಡರ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಕಮರ್ಷಿಯಲ್ಲು ಸ್ವಲ್ಪ ಕಷ್ಟ ಆಗ್ತದೆ. ಹೋಟ್ಲ್ ಮಾಲೀಕರು, ಬೇರೆ ಬೇರೆ ಕಲ್ಯಾಣ ಮಬ್ಬಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ನಾವೀಗ ಮನೆಯಲ್ಲಿ ಅಡುಗೆ ಮಾಡೋರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕಾಗ್ತದೆ. ಅದರ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಸಹಕರಿಸಬೇಕಾಗ್ತದೆ. ಇನ್ನು ಹೋಟೆಲ್ ಮಾಲೀಕರ ಜೊತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಭೆ ನಡೆಸಿದ್ದು, ಸಮಸ್ಯೆ ಬಗೆಹರಿಸುವ ಬಗ್ಗೆ ಚರ್ಚೆ ನಡೆದಿದೆ. ಎಲ್ಲ ಮೀಟಿಂಗ್ನಲ್ಲೂ ನಿರಾಸೆ ಕಾಣ್ತಾ ಇದ್ದೇವೆ. ಇವತ್ತು ಕೂಡ ನಮಗೆ ಯಾವುದೇ ಆತ್ಮವಿಶ್ವಾಸ ಬಂದಿಲ್ಲ. ನಮ್ಮ ಸರಬರಾಜು ಈಗಾಗಲೇ ಸಂಪೂರ್ಣ ನಿಂತು ಹೋಗಿದೆ. ಎಲ್ಲ ಹೋಟೆಲ್ಗಳಿಗೆ ಝೀರೋ ಸಪ್ಲೈ ಆಗ್ತಾ ಇದೆ. ಎಲ್ಲ ರಾಜ್ಯದಲ್ಲೂ ಈ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಿದ್ದು, ಇವತ್ತೇ ಹಲವು ಹೋಟೆಲ್ಗಳು ಬಂದಾಗಿವೆ. ನಾಳೆಯೂ ಗ್ಯಾಸ್ ಪೂರೈಕೆ ಆಗದೇ ಇದ್ರೆ ಬಹುತೇಕ ಹೋಟೆಲ್ಗಳು ಬಾಗಿಲು ಮುಚ್ಚಲಿವೆ. ಬ್ಯೂರೋ ರಿಪೋರ್ಟ್, TV9.